ಜನರು ಇಷ್ಟು ಉನ್ಮಾದದಲ್ಲಿದ್ದಾರೆಂದರೆ ಬಿದ್ದವ್ರ ಮೇಲೆ ಹತ್ತಿ ಎಲ್ಲಿ ಸೀಟ್ ಸಿಗುತ್ತೋ ಇಲ್ಲೋ ಅಂತ ಜನ ಭಾಳ ಇದ್ದಾರೆ, ಸೀಟ್ ಸಿಗುತ್ತೋ ಇಲ್ಲೋ, ಕುತ್ಕೊಂಡು ನೋಡೋಕ್ಕಾಗುತ್ತೋ ಇಲ್ಲೋ, ಒಳಗೆ ಹೋಗೋಕ್ಕಾಗುತ್ತೋ ಇಲ್ಲೋ ಅಂತ ಒಬ್ಬರ ಮೇಲೆ ಒಬ್ಬರು ಹತ್ತಿ ಒಂದೇ ಸರಿ ರಶ್ ಆಗಿಬಿಡ್ತಾರೆ. ಅಲ್ಲಿ ಕಂಟ್ರೋಲ್ ಮಾಡೋಕ್ಕೆ ಆಗಲ್ಲ. ಕೆಲವೊಂದು ಗೇಟ್ಗಳ ಹತ್ರ ಪೊಲೀಸರಿದ್ದರು, ಕೆಲವೊಂದು ಗೇಟ್ಗಳ ಹತ್ರ ಪೊಲೀಸರು ಇರಲಿಲ್ಲ. ಜನ ಎಷ್ಟರ ಮಟ್ಟಿಗೆ ಅಂತಂದರೆ ಕಾಲು ತುಳಿತಾ ಆಗಿದೆ, ಕೆಲವ್ರನ್ನ ಎತ್ಕೊಂಡು ಹೋಗ್ತಾ ಇದ್ದಾರೆ, ಕೆಲವರು ಚೀರಾಡ್ತಾ ಇದ್ದಾರೆ, ಅಯ್ಯೋ ಅಮ್ಮ ಅಂತ ಇದ್ದಾರೆ. ಆದರೂ ಕೂಡ ಖಬರಿಲ್ಲ ಫ್ಯಾನ್ಸ್ಗೆ. ಒಟ್ಟು ಕಾರ್ಯಕ್ರಮ ನೋಡಬೇಕು ಹೋಗ್ತಾರೆ. ಹೋದರೆ ಸೀಟ್ ಇಲ್ಲ ಕೆಲವರಿಗೆ. ಸೀಟ್ ಇಲ್ಲದೆ ಇರೋರು ಈ ಪ್ರಾಜೆಕ್ಟರ್ಸು ಮತ್ತು ದೊಡ್ಡ ದೊಡ್ಡದು LED ಗಳು ಅವು ಇವು ಹಾಕಿರ್ತಾರಲ್ಲ, ಅದ್ರ ಮೇಲೆ ಹತ್ತು ಕೂತ್ಕೊಂಡ್ರಂತೆ. ಕೆಲವರು ಈ ಕಡೆಯಿಂದ ಆ ಕಡೆ ಜಿಗಿ, ಈ ಕಡೆಯಿಂದ ಈ ಕಡೆ ಜಿಗಿ, ಎಲ್ಲಿ ಕಂಬಗಳು ಎಲ್ಲೆಲ್ಲಿ ಸಿಗುತ್ತೆ ಎಲ್ಲ ಕಡೆ ಹತ್ತಿ ಕೂತ್ಕೊಳ್ಳೋಕೆ ಶುರು ಮಾಡಿದ್ರಂತೆ. ಸುಮಾರು 30 ನಿಮಿಷ ಕಾರ್ಯಕ್ರಮ ನಡೆಯುತ್ತೆ. DK ಶಿವಕುಮಾರ್ ಅಲ್ಲಿ ಬರ್ತಾರೆ. ಅಷ್ಟೊತ್ತಿಗಾಗಲೇ 10 ಜನ ಪ್ರಾಣ ಹೋಗಿದೆ ಅಂತಲೂ ಗೊತ್ತಾಗುತ್ತೆ. ಕಾರ್ಯಕ್ರಮ ನಡೆಯುತ್ತೆ. ಇಷ್ಟೆಲ್ಲ ಯಾಕೆ ಎಕ್ಸ್ಪ್ಲೇನ್ ಮಾಡಿದೆ ಅಂತಂದರೆ ಹೆಂಗಿತ್ತು ಆವತ್ತಿನ ಪರಿಸ್ಥಿತಿ ನಿಮ್ಮ ಕಣ್ಮುಂದೆ ಬರಲಿ ಅಂತ. ಆಲ್ ರೈಟ್, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಇನ್ನಿಬ್ಬರು ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. BJPಯ ವಕ್ತಾರರಾದಂಥ ಚಂದ್ರಶೇಖರ್ ಅವರು. ಸರ್, ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಹೈಕೋರ್ಟ್ ವಕೀಲರಾದಂಥ ಮೂರ್ತಿ ಸರ್ ಜಾಯ್ನ್ ಆಗಿದ್ದಾರೆ. ಸರ್, ತಮಗೂ ಕೂಡ ಸ್ವಾಗತ. ಮೊದಲನೆಯದಾಗಿ ಕಶ್ಯಪ್ ಸರ್, ಏನು ಹೇಳಕ್ಕೆ ಇಷ್ಟಪಡ್ತೀರಿ? ನಿನ್ನೆ ಮುಖ್ಯಮಂತ್ರಿಗಳು ಹೇಳಿದ್ರು, ಮೊನ್ನೆನೂ ಹೇಳಿದರು, ನಾವು ಕಠಿಣ ಕ್ರಮಗಳು ಯಾರ ಮೇಲೆ ಕಠಿಣ ಕ್ರಮಗಳು ಆಯೋಜಕರ ಮೇಲೆ ತಗೋತೀವಿ ಅಂತ ಹೇಳಿದ್ರು. ವಿಧಾನಸೌಧದ ಆಯೋಜಕರು ಯಾರು ಸರ್? ಒಂದು ನಿಮಿಷ, ಐ ವಿಲ್ ಕಮ್ ಟು ದ ಟಾಪಿಕ್. ಕಠಿಣ ಕ್ರಮಗಳು ಆಯೋಜಕರ ಮೇಲೆ ತಗೋತೀವಿ. ಆಯೋಜಕರು RCBಯ ಹೆಡ್ ಅನ್ನ ನಿನ್ನೆ ಎಲ್ಲೆಲ್ಲಿ ನಡೆದಿತ್ತು ಅದನ್ನ ಹೇಳಿ. ಆಯೋಜಕರು ಈಗ ಇಬ್ಬರು ಆಯೋಜಕರು ಇದ್ದಾರೆ ಸರ್. ಒಂದು ವಿಧಾನಸೌಧ ಕಾರ್ಯಕ್ರಮ ಒಬ್ಬರು ಆಯೋಜಕರು ಮತ್ತು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಒಬ್ಬರು ಆಯೋಜಕರು. ನೀವು ಯಾವ ಆಯೋಜಕರ ಬಗ್ಗೆ ವಿಧಾನಸೌಧದಲ್ಲಿ ಪೊಲೀಸ್ ಅವರು, ಕಮಿಷನರ್ ಅವರು, ACP, ಸರ್ಕಲ್ ಇನ್ಸ್ಪೆಕ್ಟರ್ ನ ತಲೆದಂಡ ಮಾಡಿದೀನಿ ಬಿಕಾಸ್ ದೇ ಹ್ಯಾವ್ ನಾಟ್ ಫಾಲೋಡ್ ದ ಪ್ರೋಟೋಕಾಲ್ ಆರ್ ದ ಡ್ಯೂಟಿ ದೇ ಹ್ಯಾವ್ ನಾಟ್. ಓಕೆ, ಮೈ ಕ್ವೆಶ್ಚನ್ ಇಸ್ ವೆರಿ ಕ್ವೈಟ್ ಕ್ಲಿಯರ್. ವಿಧಾನಸೌಧ ಕಾರ್ಯಕ್ರಮದ ಆಯೋಜಕರು ಯಾರ್ಯಾರು ಇವತ್ತು ತಲೆದಂಡ ಮಾಡಿದೀವಿ? ಎಲ್ಲಾರ್ನೂ ಸಾಕ್ ಮಾಡಿದೀವಿ. ಎಲ್ಲಾರ್ನೂ ಸಾಕ್ ಮಾಡಿಲ್ವಾ? ಆಯೋಜಕರು ಎಲ್ಲಾರ್ನೂ ಸಾಕ್ ಮಾಡಿಲ್ವಾ? ನಿಮ್ಗೆ ಆಯೋಜಕರು ಯಾರು ಅಂದ್ರೆ ಸರ್ಕಾರ ಮಾಡಿರೋದು. ಸರ್ಕಾರದ ಇವಾಗ ಎಲ್ಲಾನು ಆಯೋಜನೆ ಮಾಡುತ್ತೆ. ಅದಕ್ಕೆ ಯಾರು ಆ ಪ್ರೋಗ್ರಾಮ್ ನೋಡ್ಕೋಬೇಕು ಯಾರು? ನಂದನ್ ಸರ್, ಆಬ್ವಿಯಸ್ಲಿ ನಮ್ ಸರ್ಕಾರದ ಪರವಾಗಿ ಪೌರ ಸನ್ಮಾನ ಇಟ್ಕೊಂಡಿದ್ವಿ. ಅದು ಬಂದೋಬಸ್ತ್ ಕೊಟ್ಟಿದ್ದು ಪೊಲೀಸ್ ಅವ್ರಿಗೆ. ಯಾರು ಆಯೋಜಕರು ಅಂದ್ರೆ ಪೌರ ಸನ್ಮಾನ ಯಾರು ಮಾಡ್ತಿದ್ದು? ನಮ್ಮ ಸರ್ಕಾರದ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಗಳು ಪೌರ ಸನ್ಮಾನ ಮಾಡಿದ್ರು. ಗವರ್ನರ್ ಅವರು ಇದ್ರು. ಗವರ್ನರ್, ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಗಳು 3 ಜನ ಇದ್ರು. ಆಯೋಜಕರು ಯಾರು? ಅದನ್ನೇ ಹೇಳ್ತಾರೆ, ತಮ್ಗೆ ಸರ್ಕಾರದ ಪರವಾಗಿ ಪೌರ ಸನ್ಮಾನ ಮಾಡ್ತಿದ್ದು, ಆಯೋಜನೆ ಮಾಡಿರೋದು ಸರ್ಕಾರ. ಹೌದು, ಆಬ್ವಿಯಸ್ಲಿ ನಾವು ವಿ ಆರ್ ನಾಟ್ ಅವೇ ಫ್ರಮ್ ದ ರೆಸ್ಪಾನ್ಸಿಬಿಲಿಟಿ. ವಿ ಆರ್ ಹಿಯರ್ ಟು ಟೇಕ್ ದ ರೆಸ್ಪಾನ್ಸಿಬಿಲಿಟಿ ಅಂಡ್ ಪನಿಷ್ ದ ಗಿಲ್ಟಿ ಪರ್ಸನ್. ನಾವು ಇವತ್ತು ಕಮಿಷನರ್ ಇಂದ ಹಿಡಿದು ಕೊನೆ ಸರ್ಕಾರಿ ಮೇಡಮ್ ತಲೆದಂಡ ಒಂದ್ ನಿಮಿಷ. ಆಯೋಜಕರ ತಲೆದಂಡ ಆಗಿದೆ ಅಂದ್ರಿ, ಹೌದಾ? ಸೊ ವಿಧಾನಸೌಧ ಕಾರ್ಯಕ್ರಮದ ಆಯೋಜಕರು ಸರ್ಕಾರ, ಹೌದಲ್ಲ ಸರ್? ಸೊ ಸರ್ಕಾರದ ಅಲ್ಲಿ ಏನಾರ ತೊಂದರೆ ಆಯ್ತಾ? ಆ ವಿಜುವಲ್ಸ್ ತೊಂದರೆ ಆಯ್ತಾ? ಕಾಲ್ ತೊಳಿತಾ ಆಯ್ತಾ? ಆ ವಿಜುವಲ್ಸ್ ಕಾಲ್ ತೊಳಿತಾ ಆಯ್ತಾ? ಎಷ್ಟು ಜನ ಉಸಿರುಗಟ್ಟೆ ಆಸ್ಪತ್ರೆಗೆ ಸಾಗಿಸ್ತಾ ಇದ್ರು? ಅಲ್ಲ, ಕಾಲ್ ತೊಳಿತಾಳೆ. ವಿಧಾನಸೌಧ ಫಂಕ್ಷನ್ ಮಾಡಿದ್ವಿ ನಾವು. ವಿ ಡಿಡ್ ಪ್ರೋಗ್ರಾಮ್ ಇನ್ಸೈಡ್ ವಿಧಾನಸೌಧ. ಅಲ್ಲೇ ಕಾಲ್ ತೊಳಿತಾ ಆಯ್ತಾ? ಫಂಕ್ಷನ್ ಅಲ್ಲಿ ಏನಾರ ಒಂದು ಅಚಾತುರ್ಯ ಆಯ್ತಾ? ಏನು ಆಗಿಲ್ಲ. ಅಚಾತುರ್ಯ ನಡೆದಿರೋದು KSC ಅಚಾತುರ್ಯ ನಡೆದಿರೋದು ಹೊರತು ವಿಧಾನಸೌಧದಲ್ಲ. ಅಲ್ಲ, ಇರೋ ಫ್ಯಾಕ್ಟ್ ಹೇಳ್ಬೇಕಲ್ಲ ಮೇಡಮ್, ಇರೋ ಫ್ಯಾಕ್ಟ್ ಹೇಳ್ಬೇಕು ಪ್ಲೀಸ್. ನೀವು ಒಂದೇ ಸಮನೆ ನೀವು ಚೀರ್ಕೋತಾ ಹೋದ್ರೆ ಏನಾಗಲ್ಲ. ಇರೋ ಫ್ಯಾಕ್ಟ್ ಹೇಳ್ಬೇಕಲ್ಲ. ಅಚಾತುರ್ಯ ವಿಧಾನಸೌಧದಲ್ಲಿ ನಡೀತಾ ನಿಧಾನವಾಗಿ ಹೇಳಿ. ನಿಧಾನವಾಗಿ ಹೇಳಿ ಸರ್. ಸರ್ಕಾರ ಮಾಡಿರುವ ಕಾರ್ಯಕ್ರಮದಲ್ಲಿ ದಯವಿಟ್ಟು ತಾವೇ ಹೇಳಿ. ತಾವು ರಿಪೋರ್ಟ್ ಮಾಡಿದ್ದೀರಾ ವಿಧಾನಸೌಧದ ಆವರಣದಲ್ಲಿ. ಒಂದ್ ನಿಮಿಷ ತೋರಿಸಿ. ಅದು ಫುಲ್ ವಿಂಡೋದಲ್ಲಿ ವಿಧಾನಸೌಧದ ಮುಂಭಾಗದ್ದು ವಿಜುವಲ್ಸ್ ತೋರಿಸ್ರಿ. ತುಂಬಾ ಚೆನ್ನಾಗಿ ನಡೀತಾ ಇದೆ, ತುಂಬಾ ಚೆನ್ನಾಗಿ. ಒಂದ್ ನಿಮಿಷ ತಡ್ರಿ ಸರ್, ಸೂಪರ್ ಆಗಿ ನಡೆದಿದೆ ನೋಡಿ ಸರ್.
ವಿಧಾನಸೌಧದ ಒಳಗಡೆ ನಾವು ಪ್ರೋಗ್ರಾಮ್ correct. Oh my God. ನಡೆದಿದ್ಯಾ? Oh my God. ಆಬ್ವಿಯಸ್ಲಿ ಹೇಳ್ಬೇಕು ನಾವು ವಿಧಾನಸೌಧದ ಮುಂಭಾಗದ್ದು ಮರದ ಮೇಲೆ ಹತ್ತಿರೋದು ಇದು ವಿಧಾನಸೌಧದ ಮುಂಭಾಗ. ನಾವು ಲಾಠಿ ಚಾರ್ಜ್ ಮಾಡಿ ಇಳಿಸಿದೀವಿ ಮರದ ಮೇಲೆ ಹತ್ತಿರೋರ್ನ ಇವಾಗ ಹತ್ ಕೂತ್ಕೊಳ್ಳಿ ಅಂತ ನಾನು ಹೇಳ್ತಾ ನಾವು ಯಾರನ್ನು ವಿಧಾನಸೌಧಕ್ಕೆ ಎಂಟ್ರಿ ಇಲ್ಲ ಅಂತ ನಾವು ಹೇಳಿದ್ವಿ. ವಿಧಾನಸೌಧದ ಮುಂಭಾಗದಲ್ಲಿ ಕೆಪಾಸಿಟಿ ಎಷ್ಟಿದೆ? ನಾವು ಯಾರಿಗೂ ಎಂಟ್ರಿ ಕೊಟ್ಟಿವಲ್ಲ ವಿಧಾನಸೌಧ ಒಳಗಡೆ. ವಿ ಹ್ಯಾವ್ ನಾಟ್ ಇನ್ವೈಟೆಡ್ ಎನಿವನ್ ಮೇಡಮ್. ಕೈಂಡ್ ಇನ್ಫಾರ್ಮೇಶನ್ ನಾವು ಯಾರನ್ನೂ ಇನ್ವೈಟ್ ಮಾಡಿಲ್ಲ ವಿಧಾನಸೌಧ ಒಳಗಡೆ.